ಗೈಸ್ ಹೇಗಿದ್ದೀರಾ ಎಲ್ಲ? ನನ್ಗೊತ್ ನನ್ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ ಖುಷಿಯಾಗೇ ಇರ್ಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ, ಅಂಡ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಗೈಸ್ ಇದೇನ್ ಮೇಡಮು ಟ್ಯಾರೋ ರೀಡಿಂಗ್ ಬದಲು ನೇಚರ್ ತೋರಿಸ್ತಿದ್ದಾರೆ ಅಂತ ನೀವೆಲ್ಲ ಅನ್ಕೊಂಡಿರ್ಬೋದು. ಖಂಡಿತ ಗೈಸ್, ಯಾಕಂದ್ರೆ ನನ್ಗೆ ಜನರಲ್ ರೀಡಿಂಗು, ಪರ್ಸನಲ್ ರೀಡಿಂಗ್ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಅನ್ಸ್ತಿತ್ತು, ಎನರ್ಜಿ ಡ್ರೈನ್ ಅನ್ಸ್ತಿತ್ತು, ಲೋ ಫೀಲ್ ಮಾಡ್ತಿದ್ದೆ. ಸೊ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಅನ್ಕೋತಿದ್ದೆ, ಎಲ್ಲಾದ್ರೂ ನೇಚರ್ ಹತ್ರ ಹೋಗೋಣ ಅಂತ ಅನ್ಕೋತಿದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸರ್ ಇಲ್ಲಿಗೆ ಕರ್ಕೊ ಬಂದ್ರು. ಅವ್ರ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಇಬ್ರು ಬಂದಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು, ಇಟ್ಸ್ ಮೋಸ್ಟ್ ಮೆಮೊರೇಬಲ್. ಗೈಸ್ ಇದು ಅಭಿಷ್ಟ ಅಗ್ರಿ ಫಾರ್ಮ್ ಅಂತ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಲ್ಲಿದೆ. ತುಂಬಾ ಚೆನ್ನಾಗಿದೆ ಗೈಸ್ ಈ ಫಾರ್ಮ್ ಹೌಸ್. ಎಷ್ಟು ಅಂದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋದ್ರೆ, ಮತ್ತೆ ನೀವ್ ಕಾಮರ್ ಆಗ್ತೀರಾ. ನೀವ್ ಎಷ್ಟು ಕಾಮ್ ಇದ್ರು ಅಲ್ಲಿ ಹೋದಾಗ ಇನ್ನೂ ನಿಮ್ಗೆ ಸಮಾಧಾನ ಸಿಗುತ್ತೆ. ಅಲ್ಲಿ ಗೋಶಾಲೆ ತುಂಬಾ ಚೆನ್ನಾಗಿದೆ, ಪ್ರಾಣಿ ಪಕ್ಷಿಗಳು ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಚೆನ್ನಾಗಿದೆ ಗೈಸ್. ಆಕ್ಚುಲಿ ನಮ್ಮ ಸರ್ ಮಗು ಚಾರ್ವಿಕು ಅವ್ರು ಫಸ್ಟೇ ಅವ್ರ ಫ್ಯಾಮಿಲಿ ಜೊತೆ ಒಂದ್ಸರ್ ಬಂದಿದ್ರು. ಅವ್ರಿಗೆ ಮತ್ತೆ ಪಾಪು ಇಂದ ಮತ್ತೆ ಬರಕ್ ಪ್ಲಾನ್ ಮಾಡಿ ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರು ಅವ್ರ ಟ್ರಿಪ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಟೈಮು, ಕಂಪನಿ ಎಲ್ಲ. ಗೈಸ್ ಈ ವಿಡಿಯೋ ಎಡಿಟ್ ಮಾಡಿರೋದು ನನ್ನ ಹಸ್ಬೆಂಡು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ತುಂಬಾ ಎಫರ್ಟ್ ಹಾಕಿದ್ರು ಗೈಸ್. ಥ್ಯಾಂಕ್ ಯು. ಇದು ಗೈಸ್ ನಾವ್ ಇದ್ದಿದ್ ರೂಮು ಮಥುರಾ ಅಂತ. ಸರ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಂಗೆ ಕೃಷ್ಣನ್ ರೂಮೇ ಬುಕ್ ಮಾಡಿದ್ರು. ಅಂಡ್ ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಐ ಫೀಲ್ ಸೋ ಬ್ಲೆಸ್ಡ್ ಗೊತ್ತಾ ಈ ರೂಮಲ್ಲಿ ಇರೋದಕ್ಕೆ. ಕೃಷ್ಣನ್ ಪ್ರೆಸೆನ್ಸ್ ಐ ವಾಸ್ ಫೀಲಿಂಗ್ ದಟ್. ಮತ್ತೆ ನೆಲ ಎಲ್ಲ ರೆಡ್ ಆಕ್ಸೈಡ್ ಅಲ್ಲಿ ಇತ್ತು, ಹಳೆ ಕಾಲದ ಸ್ಟೈಲ್ ತರ ತುಂಬಾ ಎಲಿಗೆಂಟ್ ಆಗಿತ್ತು. ರೂಮಲ್ಲಿ ಟಿವಿ ಇರಲ್ಲ ಗೈಸ್, ಯಾಕಂದ್ರೆ ಆಚೆ ನೇಚರ್ನ ಎಂಜಾಯ್ ಮಾಡ್ಲಿ ಅಂತ ಅವ್ರು ಟಿವಿ ಹಾಕ್ಸಿಲ್ಲ. ಇದು ಡೈನಿಂಗ್ ಹಾಲು, ಬಫೆ ಇರುತ್ತೆ, ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ಇಲ್ಲಿ ಮಾತ್ರ ಟಿವಿ ಇರುತ್ತೆ, ಬೇಕಾದವ್ರು ನೋಡ್ಬೋದು. ಅಂಡ್ ನಾವು ಮಾವಿನ ಸೀಸನ್ ಅಲ್ಲಿ ಹೋಗಿದ್ರಿಂದ ಬರೀ ಮಾವಿನಕಾಯಿಗಳೇ ಗೈಸ್. ಎಲ್ಲಿ ನೋಡಿ ಅಲ್ಲಿ ಮಾವಿನಕಾಯಿ. ಇಲ್ಲಿ ಫೈರ್ ಕ್ಯಾಂಪ್ ಇರೋದು ನೈಟ್ ಹೊತ್ತು. ಹಾಡ್ ಹಾಕಿ ಫೈರ್ ಕ್ಯಾಂಪ್ ಅಲ್ಲಿ ಎಂಜಾಯ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಹಾಡ್ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಂಡ್ ಒಂಥರ ಈ ಪೇಂಟಿಂಗ್ಸ್ ಎಲ್ಲ ನೋಡಿದ್ರೆ ನಮ್ ಮನಸ್ಥಿತಿಗಳೇ ಚೇಂಜ್ ಆಗುತ್ತೆ. ಒಂಥರ ಹಳ್ಳಿ ವಾತಾವರಣ, ಒಂಥರ ನೇಚರ್ ವಾತಾವರಣ, ಹಿಂದಿನ ಕಾಲದ ವೈಬ್ಸ್ ಕೊಡ್ತಾ ಇತ್ತು. ಇದು ತೊಟ್ಟಿ ಮನೆ ಓನರ್ದು. ಈ ರೆಸಾರ್ಟ್ ಓನರ್ ಶಾಂತಲಾ ಮೇಡಮ್ ಅಂತ. ಅವರು ವೆಲ್ ನೋನ್ ಲಾಯರ್ ಇನ್ ಬ್ಯಾಂಗ್ಳೂರ್. ಅವ್ರಿಗೆ ಎಷ್ಟು ಪವರ್ಫುಲ್ ಅಂದ್ರೆ ಅವ್ರ ಆರಾ ಸ್ಪೀಕ್ಸ್ ಗೊತ್ತಾ, ಅಷ್ಟು ಪವರ್ಫುಲ್ ಲೇಡಿ ಅಂತ ನಂಗೆ ಅನ್ಸ್ತು ಆ ಮ್ಯಾಮ್. ಅವ್ರು ಬೇರೆಯವ್ರಿಗೆ ಮೋಟಿವೇಟ್ ಮಾಡೋ ತರನೇ ಇದಾರೆ. ಅವ್ರು ನೋಡಿದ್ರೆ ಸಾಕು ನಾವು ಮೋಟಿವೇಟ್ ಆಗೋ ತರನೇ. ಅವ್ರದ್ದು ಜನರಲ್ ಅಪಿಯರೆನ್ಸ್ ಇರ್ಬೋದು, ಅವ್ರ ನೆಟ್ಕೊಳ್ಳೋ ರೀತಿ ಇರ್ಬೋದು, ತುಂಬಾ ಹಂಬಲ್ ಮೇಡಮು. ತುಂಬಾ ಬಂದ್ ಗೆಸ್ಟ್ ಗಳನ್ನ ಕೇರ್ ಮಾಡ್ತಾರೆ. ಕೆಲವು ಸಾರಿ ಅವರು ಕುಕ್ ಮಾಡಿ ಕೊಟ್ಟಿರೋದು ಇದೆ. ವೀಕೆಂಡ್ಗೆ ಅವ್ರು ಬರ್ತಾರೆ. ಬ್ಯಾಂಗ್ಳೂರಲ್ಲಿ ಯೂಶಲಿ ಇರೋದವ್ರು ವೀಕೆಂಡ್ಗೆ ರೆಸಾರ್ಟ್ ಬಂದಿರ್ತಾರೆ. ಅದು ಅವ್ರ ತೊಟ್ಟಿ ಮನೇಲಿ ಇರ್ತಾರೆ. ಅವ್ರ ತೊಟ್ಟಿ ಮನೆಯಿಂದ ಎದುರುಗಡೆ ಇದು ಕಾಣೋದು ವ್ಯೂ, ಫುಲ್ ಗ್ರೀನ್ ಗಾರ್ಡನ್ ವ್ಯೂ. ಗೈಸ್ ಅವ್ರ ಮನೆ ಒಳಗ್ ಹೋದ್ರೆ ಇದು 100 ವರ್ಷದ ಹಿಂದಿನ ಕೃಷ್ಣಂದು ಫೋಟೋ ಅಂದಿದ್ರು ಮೇಡಮು. ಇದ್ ಏನೇನಿದೆ ಈ ವಸ್ತುಗಳೆಲ್ಲ ಬಾಲಿದು ಅಂತ ಹೇಳ್ತಾ ಇದ್ರು ಮೇಡಮು. ಆ ಸ್ಟೈಲ್ ಅಲ್ಲೇ ಇದೆ, ತುಂಬಾ ಡಿಫ್ರೆಂಟ್ ಆಗಿದಾವೆ. ನೋಡಿ ಬೇಕಾದ್ರೆ ನಿಮ್ಗೆ ನೋಡ್ದಾಗ ಅನ್ಸುತ್ತೆ. ಹ್ಯಾಪಿ ಮ್ಯಾನು ಮೇಡಮ್ ಒಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಇದು ಅವರ ತಾತ ಅಪ್ಪ ಅವ್ರಗಳ ಫೋಟೋಸು. ಹಂಚು ನಾನು ಹೇಳಿದ್ನಲ್ಲ ತೊಟ್ಟಿ ಮನೆ, ಅದು ಎಷ್ಟ್ ಚೆನ್ನಾಗಿ ಬೆಳಕ್ ಬರೋಂಗ್ ಮಾಡಿದಾರೆ ಅಂದ್ರೆ ತೊಟ್ಟಿಲಿ. ತುಂಬಾ ಎಲಿಗೆಂಟ್ ಮಿರರ್ ನೋಡಿ, ಅತಂಗಡಿ ಟೈಲ್ಸ್ನೇ ಸ್ಟೈಲ್ ಮಾಡಿದ್ದಾರೆ. ಇದು ಮೇಡಮ್ದು ಅವಾರ್ಡ್ಸು. ಕೃಷ್ಣ ಮೇಡಮ್ಗೂ ಕೃಷ್ಣ ಇಷ್ಟ ಅಂತ ಹೇಳ್ತಿದ್ರು. ದೀಪ, ಪ್ರತಿಯೊಂದೂ ಅವ್ರು ಯೋಚನೆ ಮಾಡಿ ಒಂದೊಂದು ವಸ್ತುನ ಯೋಚನೆ ಮಾಡಿ ಜೋಡ್ಸಿಟ್ಟಿದ್ದಾರೆ. ಕಂಬಗಳು ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ.
ನಂಗೆ ತೊಟ್ಟಿ ಮನೆ ಅಂದ್ರೆ ಇಷ್ಟ. ನಿಮ್ಗೂ ಯಾರಿಗಾದ್ರೂ ತೊಟ್ಟಿ ಮನೆ ಇಷ್ಟ ಇದ್ರೆ ಪ್ಲೀಸ್ ಡೂ ಕಾಮೆಂಟ್. ಅತ್ತಂಗಡಿ ಟೈಲ್ಸ್ ಯೂಸ್ ಮಾಡಿದರೆ ತೊಟ್ಟಿ ಮನೆಗೆ ಅದೇ ಅಲ್ವಾ ಗೈಸ್ ಸೂಟೇಬಲ್. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಪೇಂಟಿಂಗ್ಸ್ ಅಂತೂ ವಿತೌಟ್ ಟ್ರಾಫಿಕ್, ವಿತೌಟ್ ಪೊಲ್ಯೂಷನ್, ಹಳೆ ಕಾಲದಲ್ಲಿ ಹೇಗಿತ್ತು ಆ ತರ ನೇಚರು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಗೈಸ್. ಮತ್ತೆ ಡಾರ್ಮೆಂಟ್ರಿನೂ ಇದೆ ಅಲ್ಲಿ. ಅಂದ್ರೆ 10 to 15 ಮೆಂಬರ್ಸ್ ಫ್ಯಾಮಿಲಿ ಹೋದ್ರೆ ಅಥವಾ ಫ್ರೆಂಡ್ಸ್ ಹೋದ್ರೆ ಒಂದೇ ಕಡೆ ಇರ್ಬೇಕು ಅಂತಿದ್ರೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಗೈಸ್. ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದ್ರೂ ತುಮಕೂರು ಸುತ್ತಮುತ್ತ ಇದ್ರೆ ಅಥವಾ ಬ್ಯಾಂಗ್ಳೂರಿಯನ್ಸ್ ಇದ್ರೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡವರು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಗೈಸ್ ರೆಸಾರ್ಟ್. ಈ ಫೆಸಿಲಿಟಿನೂ ಇದೆ. ಏನೂನು ಒಂಥರ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿಲ್ಲ ಅನ್ನೋ ತರ ಇಲ್ಲ. ಎಲ್ಲ ಕ್ಲೀನ್ಡ್, ವೆಲ್ ಆರ್ಗನೈಸ್ಡ್. ವರ್ಕರ್ಸ್ ಅಷ್ಟೇ ತುಂಬಾ ವೆಲ್ಕಮಿಂಗ್ ಇದ್ದಾರೆ. ಮಾರ್ನಿಂಗ್ ವೈಬ್ಸ್ ಅಂತೂ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸನ್ರೈಸು, ಆ ಗಿಡಗಳ ಜೊತೆ, ಹಸುಗಳ ಜೊತೆ ಎಲ್ಲ ಎಷ್ಟು ಒಂಥರ ಆ ಟೈಮ್ ಸ್ಪೆಂಡ್ ಮಾಡಿರೋ ಖುಷಿನೇ ಬೇರೆ ಗೈಸ್. ಆ ಕಾಮಿಂಗ್ ಎನರ್ಜಿ, ಆ ಅರ್ಲಿ ಮಾರ್ನಿಂಗ್ ಕಾಮ್ ವೈಬ್ಸು ತುಂಬಾ ಚೆನ್ನಾಗಿದೆ. ಈವ್ನಿಂಗ್ಸು ಅಷ್ಟೇ. ನಿಮ್ಗೆಲ್ಲ ಆಚೆ ಗಿಡ ಮರಗಳ ಮಧ್ಯೆ ಇರಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು ಬಾಲಿದೇನೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ನೇಚರ್ ಅಲ್ಲೇನೆ. ತುಂಬಾ ಏನು ಆರ್ಟಿಫಿಷಿಯಲ್ ಆಗಿ ಡೆಕೋರೇಟ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಲ್ಲೇ ಕಲ್ಗಳು ಎಲ್ಲ ಇದೆ. ನೀವು ಕುತ್ಕೊಳ್ಳಕ್ಕೆ ನೇಚರ್ ಮಧ್ಯೆ ಕುತ್ಕೋಬಹುದು. ಜೋಕಾಲಿ ಇದೆ, ಎಂಜಾಯ್ ಮಾಡ್ಬೋದು ಗೈಸ್ ಕುತ್ಕೊಂಡ್ ನೇಚರ್ನ. ಗೈಸ್ ನಡೆದಾಡೋ ಜಾಗ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನಾವು ಬರೀ ಕಾಲಲ್ಲೇ ನಡೆದಾಡ್ತಿದ್ವಿ. ಬಿಸಿಲಿದಾಗ ಮಾತ್ರ ಸ್ಲಿಪ್ಪರ್ ಹಾಕೋತಿದ್ವಿ ಅಷ್ಟೇ. ಯೂಶಲಿ ಬೆಳಿಗ್ಗೆ ಸಂಜೆ ಎಲ್ಲ ನಾವು ಬರೀ ಕಾಲಲ್ಲೇ ಓಡಾಡ್ತಾ ಇದ್ವಿ. ಮಾವಿನಕಾಯಿ ಸೀಸನ್ ಅಲ್ಲಿ ಹೋಗಿರೋದ್ರಿಂದ ನಮ್ಗೆ ಇದೊಂದು ಪ್ಲಸ್. ಎಲ್ ನೋಡು ಮಾವಿನಕಾಯಿ. ಇಟ್ ವಾಸ್ ಎ ಬ್ಲಿಸ್ ಗೈಸ್. ಮತ್ತೆ ಪಿಂಕಿಶ್ ಸ್ಕೈ ಈವ್ನಿಂಗು. ಎಲ್ಲಾ ಕಡೆನೂ ಸ್ಕೈ ಒಂದೇನೆ, ಬಟ್ ನಮ್ಗೆ ಕಂಪ್ಲೀಟ್ ಆಗಿ ಸಿಟಿಗಳಲ್ಲಿ ಸ್ಕೈ ನೋಡಕ್ಕೂ ಸಿಗಲ್ಲ. ಬಟ್ ಇಲ್ಲಿ ನೇಚರ್ ಮಧ್ಯದಿಂದ ನೋಡಿದಾಗ ಆ ಫೀಲೇ ಬೇರೆ ಗೈಸ್. ಭೈರ ಅಂತ, ನಂಗೆ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಅವ್ನ್ ನಮ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದ, ವಿಡಿಯೋ ಮಾಡೋದ್ ನೋಡ್ತಿದ್ದ, ಮತ್ ನಮ್ನ ಫಾಲೋ ಮಾಡೋನು. ತುಂಬಾ ಕ್ಯೂಟು. ಇದೆಲ್ಲ ಬಾಲಿಯಿಂದ ತರ್ಸಿರೋದು ಅಂದ್ರು ಮೇಡಮ್. ಆ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ಗೈಸ್ ಎಷ್ಟು ಡಿಫ್ರೆಂಟ್ ಆಗಿದ್ದಾರೆ, ಎಷ್ಟು ಡಿಫ್ರೆಂಟ್ ಆಗಿದಾವೆ ಅದೆಲ್ಲ. ನೋಡಿ ಇದೂನು ಅಷ್ಟೇ. ಇದಂತೂ ನಮ್ ಮೈಸೂರ್ದು. ಅಭಿಮನ್ಯುನಂತೂ ಮರೆಯಕ್ಕೆ ಆಗಲ್ಲ. ಮೈಸೂರ್ ಅಂಬಾರಿ. ತುಂಬಾ ಖುಷಿ ಆಯ್ತು ನನ್ಗೆ ಅದ್ ನೋಡ್ದಾಗ ಗೈಸ್. ಯಾಕಂದ್ರೆ ಅಂಬಾರಿ ಅಂದ್ರೆ ಒಂಥರ ಸ್ಪೆಷಲ್ ಪ್ಲೇಸ್ ಇದೆ ಅಲ್ವಾ ನಮ್ಗಳ್ಗೆ. ಇದು ಎಂಟ್ರೆನ್ಸ್ ಅಲ್ಲಿ ಪಿಕಾಕು, ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ಇದು. ಆಸ್ ಯೂಶುವಲ್ ಪೇಂಟಿಂಗ್ಸ್. ಆ ಪೇಂಟಿಂಗ್ಸ್ ನೋಡ್ತಾ ಇದ್ರೆ ಹಳ್ಳಿ ವಾತಾವರಣ, ನೇಚರು ಬರೀ ಅದೇ ಬರುತ್ತೆ ಗೈಸ್. ಬೇರೆ ಏನು ನಿಮ್ಗೆ ಥಾಟ್ಸೇ ಬರಲ್ಲ. ಒಂಥರ ನೋಡಿ ಮೊಲಗಳಿತ್ತು. ನಾವು ಕಾರ್ ಪಾರ್ಕಿಂಗ್ ಮಾಡ್ತೀವಲ್ಲ ಅಲ್ಲೇ ಮೊಲಗಳಿದಾವೆ. ಮಕ್ಳಿಗಂತೂ ಒಳ್ಳೆ ಟೈಮ್ ಪಾಸು. ನಮಗೂ ಇಷ್ಟ, ಪ್ರಾಣಿ ಇಷ್ಟ ಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ ಸರ್ ಮಗ ಚಾರ್ವಿಕ್ ಇಂದಾನೆ ಈ ಟ್ರಿಪ್ ಬಂದಿದ್ದು. ಅವ್ನ್ ತುಂಬಾ ಎಂಜಾಯ್ ಮಾಡ್ದ. ಅವನ್ ಜೊತೆ ನಾವೇ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಪದೇ ಪದೇ ಅವನಿಂದಾನೇ ಹೋಗ್ತಿದ್ವಿ. ಮತ್ತೆ ಹಸುನ ತೋರಿಸಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದ. ಸೊ ಅವನ್ ಜೊತೆನೆ ನಾವು ಇನ್ನೊಂದ್ಸರಿ ಹೋಗಿ ನೋಡ್ತಿದ್ವಿ.
ಈ ರೆಡ್ ಫ್ಲವರ್ ನೋಡಿ ಗೈಸ್ ಏನ್ ಸೂಪರ್ ಇದೆ ಅಲ್ಲ. ಇಲ್ಲೆಲ್ಲ ವಾಕ್ ಮಾಡ್ಬೋದು ಬೆಳಗ್ಗೆ ಸಂಜೆ. ನಾವು ಹೋದಾಗ ಸ್ವಲ್ಪ ಬಿಸ್ಲಿತ್ತು, ಸೊ ನಾವು ಬೆಳಗ್ಗೆ ಸಂಜೆ ಮಾತ್ರ ವಾಕ್ ಮಾಡ್ತಿದ್ವಿ. ಬೇರೆ ಟೈಮ್ ಎಲ್ಲ ನೆರಳು ತುಂಬಾ ಇದೆ, ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೀವಿ, ಮಾತಾಡಿದೀವಿ, ಚಿಟ್ ಚಾಟ್ ಮಾಡಿದೀವಿ. ನೀವು ಗೈಸ್ ನಿಮ್ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ, ನೇಚರ್ ಮಧ್ಯೆ ಇರ್ಬೇಕು, ಪ್ರಾಣಿ ಪಕ್ಷಿಗಳು ನಿಮ್ಗೆ ಇಷ್ಟ ಇದೆ ಅಂದ್ರೆ ಖಂಡಿತ ಈ ರೆಸಾರ್ಟ್ ನಿಮ್ಗೆ ಸೂಟೇಬಲ್. ಮತ್ತೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್, ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನಲ್ಲಿ ಅಷ್ಟು ನನ್ಗೆ ಖುಷಿ ಸಿಕ್ತು, ಅಷ್ಟು ನೆಮ್ಮದಿ ಸಿಕ್ತು ಅಲ್ಲಿ. ಅದಕ್ಕೆ ನೀವು ಅದ್ ನೋಡ್ಲಿ, ನನ್ ವ್ಯೂವರ್ಸು ಅದ್ ನೋಡ್ಲಿ, ಎಂಜಾಯ್ ಮಾಡ್ಲಿ ಅಂತ ಹಾಕಿದ್ದಷ್ಟೇ. ಇಟ್ಸ್ ನಾಟ್ ಎ ಪ್ರಮೋಷನ್ ವಿಡಿಯೋ. ಟ್ಯಾರೋ ರೀಡಿಂಗ್ಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಸ್ವಲ್ಪ ಬ್ರೇಕ್ ಬೇಕಿತ್ತು, ಅದಕ್ಕೆ ತಗೊಂಡೆ ಅಷ್ಟೇ. ಖಂಡಿತ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ, ಖಂಡಿತ ರೆಗ್ಯುಲರ್ ಆಗಿ ಟ್ಯಾರೋ ರೀಡಿಂಗ್ಸ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ನಾನು ಎಲ್ಲಾದ್ರೂ ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ ವ್ಲಾಗ್ಸ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಖಂಡಿತ ನಾನು ಎಲ್ಲಾದ್ರೂ ಹೋದಾಗ ನಿಮ್ಗೆ ಟ್ರಾವೆಲ್ ವ್ಲಾಗ್ಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನ್ ಮಾತ್ರ ಖುಷಿಯಾಗಿರ್ಬಾರ್ದಲ್ವಾ, ನೀವು ಖುಷಿಯಾಗಿರ್ಬೇಕು. ಸೊ ಈಗ ನೀವು ನಮ್ ಫ್ಯಾಮಿಲಿನೇ ಗೈಸ್. ನೋಡಿ ಫ್ಲವರ್ಸ್ ಎಷ್ಟ್ ಚೆನ್ನಾಗಿದೆ. ಕೋಳಿಗಳು ಇತ್ತು ಗೈಸ್, ಬಾತುಕೋಳಿ, ಕೋಳಿ, ಅವುಗಳ ಪಾಡ್ಗವು ಎಂಜಾಯ್ ಮಾಡ್ತಿದ್ವು. ಗೋಶಾಲೆ, ಗೋಶಾಲೆ ಅಂತೂ ತುಂಬಾ ವೆಲ್ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗಳಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಒಂದ್ 2 ಹಸು ನೋಡ್ಕೊಳಕೆನೆ. ಬಟ್ ಇವರು ಒಂದ್ ದೊಡ್ಡ ಗೋಶಾಲೆನೆ ನಡೆಸ್ತಾ ಇದಾರೆ. ತುಂಬಾ ಜನ ವರ್ಕರ್ಸ್ ಇದಾರೆ. ಅವಕ್ ಏನೇನ್ ಬೇಕು ಏನೇನ್ ಬೇಡ ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೋತಾರೆ. ಮತ್ತೆ ಮೇಡಮ್ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಿದಾರೆ. ಅವುಗಳನ್ನ ಫ್ರೀ ಆಗು ಬಿಡ್ತಾರೆ, ಕಟ್ ಹಾಕ್ದಂಗೆ ಇಡಲ್ಲ. ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಇವು ಅವರ್ ಮೋಸ್ಟ್ ಫೇವ್ರೇಟ್, ಮತ್ತೆ ಚಾರ್ವಿಕ್ ಮೋಸ್ಟ್ ಫೇವ್ರೇಟ್. ಎಲ್ಲಾರ್ಗು ತುಂಬಾ ಇಷ್ಟ ಆಗಿರುವಂತ 3 ಮಲ್ನಾಡ್ ಗಿಡ್ಡ ಅಂತ ಹೇಳ್ತೀವಿ ಆ ಹಸುಗಳು. ಒಂದು ವಿಷ್ಣು, ಸಿಂಧು, ನಾರಾಯಣ ಅಂತ. ಫ್ಯಾಮಿಲಿ ಅಪ್ಪ ಅಮ್ಮ ಮಗ. ಎಷ್ಟು ಮುದ್ದು ಅಂದ್ರೆ ಬಂದವರೆಲ್ಲ ಇವನ್ನ ಮುದ್ದಿಸ್ಬೇಕು, ಆತರ ಅಲ್ಲಿ ಬಂದ್ ನಿಂತ್ಕೋತಾರೆ. ಆತರ ಅವಕ್ ಅಭ್ಯಾಸ ಆಗ್ಬಿಟ್ಟಿದೆ. ಮೇಡಮ್ ಮುಗ್ಸಿ ಮುಗ್ಸಿ ಅವು ಎಲ್ಲಾರ್ ಕಡೆಯಿಂದ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತವೆ. ಸಖತ್ ಕ್ಯೂಟು. ಒಂದನ್ ಮುತ್ಸಿದ್ರೆ ಇನ್ನೊಂದ್ ಕೋಪ ಮಾಡ್ಕೊಳತ್ತೆ, ನನ್ನನ್ನು ಮುತ್ಸು ಅಂತ ಕೇಳುತ್ತೆ. ಆ ತರ ಮಾಡ್ತಿದ್ವು ಅವು. ಯಾರೇ ಹೋಗ್ಲಿ ಮುದ್ದಿಸ್ಕೊಳ್ತವೆ. ನೋಡಿ ಇದು ಕಡ್ಲಿಂಗ್ ಬಿಟ್ಟಿರೋದವ್ರು, ಎಷ್ಟ್ ಬೇಕಾದ್ರೂ ಮುದ್ದಿಸ್ಬೋದು, ತಪ್ಕೋಬಹುದು, ಮುಟ್ಬೋದು. ಆ ತುಂಬಾ ಜರ್ನಲ್ಗಳು ಬಂದಿದೆ ಗೈಸ್. ಈ ತರ ಮಲ್ನಾಡು ಗಿಡ್ಡ, ಈ ತರ ಹಸುಗಳನ್ನ ನಾವು ಮುಟ್ಟಿದ್ರೆ ಸುಮಾರು ಕಾಯಿಲೆಗಳು ಬರಲ್ಲ ಅಂತ. ಸೊ ತುಂಬಾ ಒಳ್ಳೇದು. ಇಲ್ಲಿ ಅವಕಾಶ ಮಾಡ್ಕೊಟ್ಟಿದ್ದಾರೆ, ಬೆಳಿಗ್ಗೆ ಮತ್ತೆ ಸಂಜೆ ನಾವು ಅವುಗಳನ್ನ ತಪ್ಕೋಬಹುದು, ಮುಟ್ಬೋದು, ಮುದ್ದಿಸ್ಬೋದು. ಆತರ ಕಡ್ಲಿಂಗ್ಗೆ ಬಿಡ್ತಾರೆ. ಇದು ಅವರ ಮನೆ ಮುಂದೆ, ಅಂದ್ರೆ ತೊಟ್ಟಿ ಮನೆ ಮುಂದೆ ಕಾಣೋ ವ್ಯೂ ಗೈಸ್. ತುಂಬಾ ಒಂಥರ ಏನ್ ಹೇಳ್ಬೋದು, ಆಥೆಂಟಿಕ್, ಎಲಿಗೆಂಟ್, ಟ್ರೆಡಿಷನಲ್. ಸ್ವಿಮ್ಮಿಂಗ್ ಪೂಲ್ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಬೇಬಿ ಪೂಲ್ ಇತ್ತು. ಸೊ ಚಾರ್ವಿಕು ತುಂಬಾ ಎಂಜಾಯ್ ಮಾಡ್ತಿದ್ದ. ಅಲ್ಲಿಗೆ ಪದೇ ಪದೇ ಹೋಗಿ, ನಾವೇ ಸಮ್ಮರ್ ಅಲ್ವಾ, ತುಂಬಾ ಖುಷಿ ಕೊಡ್ತು ಗೈಸ್. ತುಂಬಾ ಆಟ ಆಡಿದೀವಿ ನೀರಲ್ಲಿ. ಇದು ಪೂಲು ಅವರ ತೊಟ್ಟಿ ಮನೆ ಎದುರುಗಡೆ ಇರೋದು. ಲಿಲ್ಲೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನು ಅವಾಗ್ಲೇ ವಿಡಿಯೋದಲ್ಲಿ ಬಂತಲ್ಲ ಅದು. ಗೈಸ್ ಬಾತ್ಕೋಳಿಗಳು ಗುಟ್ರು 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 ಅನ್ಕೊಂಡು ಓಡಾಡ್ತಿದ್ವು. ಅವುಗಳ ಸೌಂಡೇ ಚಂದ. ಆಮೇಲೆ ಗ್ರೂಪ್ ಗ್ರೂಪ್ ಅಲ್ಲೇ ಓಡಾಡ್ತವೆ ಅವು, ಒಂಟಿಯಾಗಿ ಓಡಾಡೋದೇ ಇಲ್ಲ.
ನಂಗೆ ಇವೆಲ್ಲ ನೋಡಿದ್ರೆ ಒಂದ್ ಹಾಡ್ ನೆನ್ಪಗ್ ಬರ್ತಿದೆ. ಯಾವ್ದು ಗೊತ್ತಾ? ಹಳ್ಳಿ ಹಾಡು ತಂದಾನನ, ಹಳ್ಳಿ ಪಾಡು ತನನಾನನ, ನಮ್ ಭೂಮ್ ತಾಯಿ, ನಮ್ ಭೂಮ್ ತಾಯಿ ಬ್ಯಾಡ ಅನ್ನುತ್ತಾಳೆ ಭೇದ ಭಾವನ. ಓ, ನಿಜವಾಗ್ಲೂ ಈ ಹಾರ್ಟ್ ಸೂಟೇಬಲ್ ಅಂತ ಅನ್ಸ್ತು ಗೈಸ್ ಈ ನೇಚರ್ಗೆ. ಸೊ ಹೇಳ್ಬೇಕು ಅನ್ಸ್ತು, ಹೇಳ್ದೆ. ಗೈಸ್ ನಿಮ್ಗೆ ಬೋರ್ ಆಗ್ತಿಲ್ಲ ಅಂತ ಅನ್ಕೋತೀನಿ ವಿಡಿಯೋ. ಮತ್ತೆ ನಿಮ್ಗೆ ಇದೇ ತರ ವ್ಲಾಗ್ಸ್ ಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಆಯ್ತಾ. ನಮ್ಮ ಫಸ್ಟ್ ಪ್ರಯತ್ನ ಇದು. ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ನಾವು ಯೂಶುವಲಿ ಬ್ರೇಕ್ ತಕೊಂಡು ಜಾಸ್ತಿ ಟ್ರಾವೆಲಿಂಗ್ ಹೋಗ್ತಿರ್ತೀವಿ. ಸೊ ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಟ್ರಾವೆಲ್ ಬ್ಲಾಗ್ಸ್ ಹಾಕೋಣ ನೆಕ್ಸ್ಟ್ ಅನ್ಕೊಂಡಿದೀನಿ. ಟ್ಯಾರೋ ರೀಡಿಂಗು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ, ಹಾಕೊಡ್ತೀನಿ. ಬಟ್ ನೆಕ್ಸ್ಟ್ ಈ ತರನು ಮಧ್ಯ ವ್ಲಾಗ್ಸ್ ಅಂತೂ ಖಂಡಿತ ಇರುತ್ತೆ ಗೈಸ್. ಇದು ಪೂಲ್. ಈಗ್ಲೂ ಮಿಸ್ ಮಾಡ್ಕೋತೀನಿ ಅಂದ್ರೆ ಪೂಲ್ ನ ಗೈಸ್, ತುಂಬಾ ಮಿಸ್ ಮಾಡ್ಕೋತೀನಿ. ಅಷ್ಟು ಆಟ ಆಡಿದೀವಿ ನಾವಲ್ಲಿ. ಡೈನಿಂಗ್ ಹಾಲ್ ಮುಂದೆ ಇರೋ ಬುದ್ಧ ಎಷ್ಟು ಶಾಂತ ರೀತಿಯಲ್ಲಿ ಕೂತಿದ್ದಾರೆ ನೋಡಿ. ನಾರಾಯಣ ನಮ್ ಫೇವ್ರೇಟ್. ಚಾರ್ವಿಕ್ ಫೇವ್ರೇಟ್. ಅವನು ಸಿಂಧುಮಾ ಅಂತ ಕರಿತಿದ್ದ. ಸೊ ನಾವು ಹಂಗೆ ಕರಿತಾ ಇದ್ವಿ. ವಿಷ್ಣು, ಅವರಿಬ್ರು ಮಗ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಹೀಗೆ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ವಂದೇ ಜಗದ್ಗುರು.